ಶ್ರೀ ಗುರುರಾಯ ರಾಘವೇಂದ್ರಾಯ ಪೂಜಾ ಸಿದ್ದರಾಮರಾಯ ಶ್ರೀ ಜಲಕಂದ್ರೆ ಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಓಂ ಕರಿ ಗೌನ ಪಟಾಕ್ಷಕರಿ ಮುಕ್ಷದರಿ ಗಜಾನಂ ಭೂತ ಗಣಾದಿ ಸೇವತಂ. ವೀಕ್ಷಕರೇ, ವೀಕ್ಷಕರಿಗೆ ಇವಾಗ ರಾಶಿ ಪ್ರಕಾರದಲ್ಲಿ ಒಂದು ಕುಂಭ ರಾಶಿ ಬಗ್ಗೆ ನಾನು ತಿಳಿಸ್ತಿದ್ದೀನಿ. ಕುಂಭ ಅನ್ನೋದು ಪ್ರತಿಯೊಬ್ಬರಿಗೆ ಕುಂಭದಲ್ಲಿ ಶನಿ ಅಧಿಪತಿ ಅಂತ ಹೇಳ್ಬೋದು. ಕುಂಭ ಲಗ್ನದಲ್ಲಿ, ಕುಂಭ ರಾಶಿಯಲ್ಲಿ, ಕುಂಭದಲ್ಲಿ ಇರ್ತಕ್ಕಂಥ ಲಗ್ನದಲ್ಲಿ ಅಧಿಪತಿ ಶನಿ ಯಾವ ಥರ ಇರ್ತಾನಂದ್ರೆ, ಲಗ್ನದಲ್ಲಿ ಶನಿಯಿಂದ ನಿಮಗೆ ಯಾವ ಥರ ಇರ್ತಾನೆ, ಕೆಲಸಗಳು ಆಗೋಡೋದಿಲ್ಲ. ರಾಹುದಲ್ಲಿ 3ನೇ ಮನೆ ಇರ್ತಾನೆ, ಶನಿ 7ನೇ ಮನೇಲಿ ಇರ್ತಾನೆ, 8ನೇ ಮನೆಯಲ್ಲಿ ಕೇತು ಇರ್ತಾನೆ, ಕುಜ 1ನೇ ಮನೇಲಿ ಇರ್ತಾನೆ, ಮತ್ತು ನೋಡಬೇಕಂದ್ರೆ ಚಂದ್ರ 7ನೇ ಮನೇಲಿ ಇರ್ತಾನೆ, ರವಿ 1ನೇ ಮನೇಲಿ ಇರ್ತಾನೆ. ಈ ಥರದಲ್ಲಿ ಮನೆ ಕಾಂಪ್ಲಿಕೇಶನ್ ಇವರಿಂದ ಎಲ್ಲ ಕಡೆ ಗಜಿಬಿಜಿ ಮಾಡ್ತಾ ಇರ್ತದೆ ಲೈಫ್ನಲ್ಲಿ. ಜಾತಕ ಅನ್ನೋದು ಒಂದು ಏರುಪೇರು ಲೈಫ್ ಇರುತ್ತೆ. ಇವಾಗ ಶನಿ ಹೇಗಿದ್ದಾನಪ್ಪ, ಗುರು ಹೇಗಿದ್ದಾನಪ್ಪ, ಕುಜ ಆಗಿದ್ದಾನಪ್ಪ, ನಮ್ಗೆ ಟೈಮ್ ಹೇಗಿದ್ದಾನಪ್ಪ ಅಂತ ಒಂದು ಪ್ರಸಂಗ ಪ್ರತಿಯೊಬ್ಬರಿಗೆ ಒಂದು ಕಾಡ್ತಾ ಇರ್ತದೆ. ಕಾಡಿದಾಗ ಏನಾಗುತ್ತಂದ್ರೆ, ಅಯ್ಯೋ ನಮ್ಮ ಜೀವನ ಏನೋ ಆಗೋಯ್ತು ಬಿಡಪ್ಪ, ಏನೋ ಮುಗಿದೋಯ್ತು ಬಿಡಪ್ಪ ಅಂತ ಹೇಳ್ತಾರೆ. ನೋಡಿ ಇವಾಗ ನಿಮಗೆ ಕುಂಭರಾಶಿ ಪ್ರಕಾರದಲ್ಲಿ ಗುರು ಚೆನ್ನಾಗಿದ್ದಾನೆ, ಗುರು ಭಾಳ ಒಳ್ಳೆಯವನು ಆಗಿದ್ದಾನೆ. ನಿಮಗಲ್ಲಿ ಗುರು ಏನು ಮಾಡ್ತಾನಂದ್ರೆ, ಕೆಲಸ, ಕಾರ್ಯ, ಆರೋಗ್ಯ ಮತ್ತು ಹಣ, ಧನ ಪ್ರಾಪ್ತಿ ಇದರಲ್ಲಿ ಕೈಗೂಡ್ತದೆ. ಸ್ವಲ್ಪ ಅಲ್ಲಿ ನಿಮಗೆ ಶನಿ ಕೆಟ್ಟವನು ಆಗಿರೋದ್ರಿಂದ ಮತ್ತು ದುಡ್ಡಿನಲ್ಲಿ ಸ್ವಲ್ಪ ಏಟು ಕೊಡ್ತಾ ಇರ್ತಾನೆ. ನಮಗೆ ಹಣ ಇದ್ರೆ ತಾನೇ ಕೆಲಸ ಮಾಡೋಕ್ಕಾಗೋದು, ಹಣ ಇಲ್ಲಾಂದರೆ ಯಾವುದೂ ಆಗೋದಿಲ್ಲ. ಹಣದಲ್ಲಿ ತುಂಬ ತೊಂದರೆಗಳು ಕೊಡ್ತಾ ಇರ್ತಾನೆ. ಕಷ್ಟ ಅಂದರೆ ಕಷ್ಟ, ಬಾಬಾ ಏನಪ್ಪ ಇದು ಜೀವನನೇ ಸಾಕಾಗಿಬಿಟ್ಟಿದೆ. ನನ್ನ ಕುಂಭರಾಶಿ ಪ್ರಕಾರದಲ್ಲಿ ಮೇಲಕ್ಕೂ ಬರ್ತಾ ಇಲ್ಲ, ಕೆಳಗೂ ಹೋಗ್ತಾ ಇಲ್ಲ, ಮಧ್ಯಮ. ಯಾಕಂದ್ರೆ ಲಾಸ್ಟಲ್ಲಿ ಇದ್ದಿಗೆ ನೆಂಬಬಹುದು, ಫಸ್ಟ್ ಹೋದವ್ರಿಗೆ ನೆಂಬಬಹುದು, ಮಧ್ಯೆ ಇದ್ದವರು ಜೀವನ ನರಳಾಟ, ಸಂತೋಷ, ಸಮಾಧಾನ, ನೆಂಬಿದೆಂಬುದಿಲ್ಲ ಕುಂಭರಾಶಿಯವರಿಗೆ. ಏನು ಮಾಡಿದ್ರೆ ಬಾಬಾ ಬರೀ ತಿಪ್ಪಲಾಗೊಡ್ದಂಗೆ ಆಗುತ್ತೆ ಲೈಫು. ಸಂತೋಷ ಆಗಿರೋದಿಲ್ಲ, ಮನಸ್ಸಿಗೆ ನೆಂಬಿದಿರೋದಿಲ್ಲ, ಪ್ಲಾನ್ ಹಾಕಿದ್ದು ಸಕ್ಸಸ್ ಆಗಲ್ಲ, ಟೆನ್ಷನ್ ಜಾಸ್ತಿ. ಏನು ಮಾಡ್ತೇನೆ ಅಂದರೆ, ಇವತ್ತು ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ, ಇಂಥ ಪ್ರಶ್ನೆಯನ್ನು ಕುಂಭರಾಶಿಯವರಿಗೆ ಕಾಡ್ತಾ ಇರುತ್ತೆ. ಕುಂಭರಾಶಿಯವರಿಗೆ ಇವಾಗ ಕಷ್ಟಗಳು ತುಂಬ ಬರುತ್ತೆ. ಕುಂಭರಾಶಿಯವರಿಗೆ ಕಷ್ಟ ಏನು ಕಷ್ಟ? ದುಡ್ಡಿನಲ್ಲಿ ಕಷ್ಟ, ಆರೋಗ್ಯದಲ್ಲಿ ಕಷ್ಟ, ಭೂಮಿಯಲ್ಲಿ ಕಷ್ಟ, ಕೋರ್ಟ್ ಕೇಸಲ್ಲಿ ಕಷ್ಟ, ಬಿಸ್ನೆಸ್ಸಲ್ಲಿ ಕಷ್ಟ. ಎಲ್ಲ ಕಷ್ಟ ಬಂದ್ರೆ ಸುಖ ಯಾವಾಗ ಸಿಗುತ್ತೆ ಗುರುಗಳೇ? ಕಷ್ಟಕ್ಕೆ ಪರಿಹಾರ ಇದೆ. ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಹೋಗಬೇಕು, ಟೈಮ್ ಸಮಾಧಾನ ಇದ್ದಾಗ ದೇವ್ರ ಹತ್ರ ಹೋಗಬೇಕು, ಮತ್ತು ನಮ್ಮ ದೋಷ ಹೆಚ್ಚು ಕಡಿಮೆ ಇದ್ದಾಗ ಗುರುಗಳ ಕಡೆ ಹೋಗಬೇಕಂತ ಒಂದು ಗಾದೆ ಇದೆ. ಮತ್ತು ಮಹರ್ಷಿಗಳಿಂದ ಮೊದಲಿನಿಂದ ಇದೆಲ್ಲ ಮಾಡ್ಕೊಂಬಂದಿದ್ದಾರೆ ನಮ್ಮ ಗುರುಗಳು. ಗುರು ಹಿರಿಯರ ಸತೆ ಮಾಡಿದ್ದಾರೆ. ಆ ಥರದಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಹೋದ್ರೆ ನಮಗೆ ಖಂಡಿತ ಫಲ ಸಿಗುತ್ತೆ. ಕಷ್ಟಗಳಿದ್ದಾಗ 108 ಮನೆ ಮಾಡಿದ್ದೀನಿ, ಬಾಡಿಗೆ ಕೊಟ್ಟಿದ್ದೀನಿ, EM ಕಟ್ಟಬೇಕು, ಸಾಲ ಕಟ್ಟಬೇಕು, ಹಣ ಬರ್ತಾ ಇಲ್ಲ, ಸಾಲ ತೀರ್ತಾ ಇಲ್ಲ, ಕಣ್ಣೀರಲ್ಲಿ ಕೈ ಚೆಲ್ಲತಕ್ಕಂಥ ಒಂದು ಮಾರ್ಗದರ್ಶನ ಕುಂಭರಾಶಿಯವರಿಗಿದೆ. ಇದು ಏನು ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ಕೊನೆವರೆಗೆ ನೋಡಿ, ನಾನು ಕೊನೆವರೆಗೆ ಅದಕ್ಕೆ ಪೂಜೆ ಹೇಳ್ತೀನಿ, ಅದನ್ನು ಮಾಡಿ. ಮುಂದೆ ನಿಮ್ಮ ಜೀವನದಲ್ಲಿ ಕುಂಭರಾಶಿಯವರು ಬಿಸ್ನೆಸ್ ಅಲ್ಲಿ ತುಂಬ ತೊಂದರೆ ಇದೆ, ಲಾಸು. 50,000 ತೊಗೊಂಬಂದ್ರೆ ಲಕ್ಷ ಲಾಸ್ ಬರ್ತದೆ. ಹೆಂಗಪ್ಪ ಬದುಕಬೇಕು, ಹೆಂಗಪ್ಪ ನಾವು ಮುಂದೆ ಹೋಗಬೇಕು, ಹೆಂಗಪ್ಪ ನಾವು ಲೈಫ್ನಲ್ಲಿ ಮುಂದೆ ಬರಬೇಕು? ಅದೇ ಹೇಳೋದು, ಆಸಿದ್ದಷ್ಟು ಕಾಲು ಚಾಚಬೇಕಂತ. ಆಸ್ಕಿದ್ದಷ್ಟು ಕಾಲು ಚಾಚಬೇಕು. ಸಾಲ ಸಾಕಷ್ಟು ತರಬಾರ್ದು, ಸಾಕಷ್ಟು ಹಣ ತರಬಾರ್ದು, ಸಾಕಷ್ಟು ನಾನು ಕೊಡ್ತೀನಿ ಅಂತ ಒಂದು ಹಮ್ಮಿಂದ ಮಾತಾಡಬಾರ್ದು, ಒಂದು ಜಂಬದಿಂದ ಮಾತಾಡಬಾರ್ದು. ಎಲ್ಲಿ ಬೇಕಲ್ಲಿ ಸಾಲ ತೆಗಿಬಾರ್ದು, ಎಲ್ಲಿ ಬೇಕಲ್ಲಿ ಲೇವಾದೇವಿ ಮಾಡಬಾರ್ದು. ಆ ಥರದಲ್ಲಿ ಸಾಲ ತಗೋಬೇಕು, ಸಾಲ ಕೊಡಬೇಕಂದ್ರೆ ಸ್ವಲ್ಪ ತಾಳ್ಮೆ ಮುಖ್ಯ ಅಂತ ಹೇಳ್ತೀವಿ ನಾವು. ನಿಧಾನ. ನಿಮ್ಮ ಹತ್ರ 100 ರೂಪಾಯಿ ಇತ್ತಾ, 100 ರೂಪಾಯಿದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿ. 1000 ಇದ್ರೆ 1000ದಲ್ಲಿ ಅಡ್ಜಸ್ಟ್ ಮಾಡಿ. ನಾವು ಅದು ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನೋದು ಬೇಡ. ಸಾಲ ಮಾಡಿ ತುಪ್ಪ ತಿಂದರೆ ಲೈಫ್ನಲ್ಲಿ ತುಂಬ ಬ್ಯಾಡ್ ಟೈಮ್ ಬರುತ್ತೆ, ಬ್ಯಾಡ್ ಆಲೋಚನೆ ಬರುತ್ತೆ, ಇಲ್ಲ ಅಲ್ಲಸಲ್ಲದ ಟೆನ್ಷನ್ಗಳು ಜಾಸ್ತಿ ಬರ್ತದೆ, ಏನು ಮಾಡಿದರೆ ಕೈಗೂಡೋದಿಲ್ಲ. ಅಂಥ ಟೈಮನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಕಾಯ್ತಾ ಇರುತ್ತೆ. ಆವಾಗ ನಾವು ಏನು ಮಾಡಬೇಕಂದ್ರೆ ತಾಳ್ಮೆದಿಂದಿರಬೇಕು. ತಾಳಿದಷ್ಟು ಮನುಷ್ಯ ಬಾಳ್ತಾನೆ ಅಂತ ಹೇಳ್ತಾರೆ. ಆ ಥರ ಇದೆ. ಮತ್ತು ವ್ಯಾಪಾರ, ಉದ್ಯೋಗದಲ್ಲಿ ಕಷ್ಟ, ಹೋಟೆಲಲ್ಲಿ ಕಷ್ಟ, ಜಾಬಲ್ಲಿ ಕಷ್ಟ, ಬಿಸ್ನೆಸ್ಸಲ್ಲಿ ಕಷ್ಟ, ಎಲ್ಲ ಕಷ್ಟಕ್ಕೆ ನೀವು ಪರಿಹಾರ ಆಗಬೇಕಂತ ಹೇಳಿಬಿಟ್ನಂದ್ರೆ ನೀವು ಮಾಡಬೇಕಾಗಿದ್ದು ದೇವಾನ ದೇವತೆಗಳಿಗೆ ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪವನ್ನು ಆರಾಧನೆ ಮಾಡಬೇಕು. ಏನು ಸ್ವಾಮಿ, ಕುಂಭರಾಶಿಯವರು ಎಲ್ಲರೂ ಮಾಡೋಕ್ಕಾಗತ್ತಾ? ಅಕ್ಕ ಮಾಡೋಕ್ಕಾಗತ್ತಾ, ತಂಗಿ ಮಾಡೋಕ್ಕಾಗತ್ತಾ, ನಮ್ಮ ವಂಶೋಧರು ಯಾರಾದರೂ ಮಾಡಬೇಕಾ? ನಮ್ಗೆ ಟೈಮ್ ಸಿಗುತ್ತಾ ಇಲ್ಲ ಗುರುಗಳೇ? ದಯವಿಟ್ಟು ನೀವು ಆಲೋಚನೆ ಮಾಡಿ. ನಿಮ್ಮ ಫ್ಯಾಮಿಲಿ ಒಳಗಡೆ ನಿಮ್ಮ
ರಕ್ತ ಸಂಬಂಧ ಬಿದ್ದವರು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬೇಕಾದರೂ ನಿಮ್ಮೆಣ್ಣೆ ದೀಪ ಆರಾಧನೆ ಮಾಡ್ಬೋದು. ರಾಹು ಕಾಲದಲ್ಲಿ ಮಾಡಿದರೆ ಎಸ್ಪೆಷಲ್ವಾಗಿ ಕಷ್ಟಗಳು ಪರಿಹಾರ ಆಗ್ತಾವ. ಹಣ ಬರಬೇಕು, ಸಾಲ ಬಾಧೆ ಹೋಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ಜನಗಳು ದೃಷ್ಟಿ ಹೋಗಬೇಕು, ನಮಗೆ ಮಾಟ ಮಂತ್ರ ಹೋಗಬೇಕು, ನಮ್ಮ ಮನೇಲಿ ನೆಮ್ಮದಿರಬೇಕಂದ್ರೆ ಕುಂಭರಾಶಿಯವರು ತುಪ್ಪದ ದೀಪವನ್ನು 21 ಶುಕ್ರವಾರ ನೀವು ರಾಹು ಕಾಲದಲ್ಲಿ ನಿಮ್ಮೆಣ್ಣೆ ದೀಪ ಹಚ್ಚಿ ಲಾಸ್ಟ್ನೇ ಶನಿವಾರಲ್ಲಿ ಒಂದು ತೆಂಗಿನಕಾಯಿ ಒಡೆದು ಈಡುಗಾಯಿ ಅಂತಾರೆ ಅದಕ್ಕೆ, ಈಡುಗಾಯಿ ಅಲ್ಲೇ ಒಡೆದು ನಿಮ್ಮ ಕೈಲಿ ಆದಷ್ಟು ಹುಗ್ಗಿ ಮತ್ತು ನೋಡಬೇಕಂದ್ರೆ ಕೇಸರಿ ಬಾತು ಇಲ್ಲ ಚೌಚೌವು, ಇಲ್ಲಾಂದರೆ ಚೌಚೌ ಬಾತು, ಮತ್ತು ಎರಡನೇದಲ್ಲಿ ಬಾಳೆಹಣ್ಣು, ನಿಮ್ಮ ಕೈಲಿ ಏನೂ ಆಗುತ್ತೋ ಸಾಧ್ಯವಾದಷ್ಟು ಅಲ್ಲಿ ಹಂಚಿ ಬನ್ನಿ. 5 ವಾರ ಮಾಡಿ ನಿಮಗೆ ಬರ್ತಾ ಒಂದು 9 ವಾರದಲ್ಲಿ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ. ಲಕ್ಷ್ಮಿ ಕೈ ಸೇರುತ್ತೆ, ಕಷ್ಟಗಳು ದೂರ ಆಗ್ತವೆ, ನೀವು ಮಾಡೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಇದಕ್ಕೆ ಲಕ್ಕಿ ನಂಬರ್ ಬಂದು 5 ಪಂಚಮ ಅಂತ ಹೇಳ್ತಾರೆ. 5 ನಂಬರ್ ಲಕ್ಕಿ ನಂಬರ್ ಇದೆ ರಾಶಿ ಪ್ರಕಾರದಲ್ಲಿ. ಬಟ್ಟೆ ಒಳಗಡೆ ಇರಬೇಕಂದ್ರೆ ನೀಲಿ ಪಚ್ಚ ಹಾಕಿ ಒಳ್ಳೆಯದಾಗುತ್ತೆ. ಮತ್ತು ನೀಲಿ ಹರಳು ಅಂತ ಬರುತ್ತೆ, ಲಕ್ಕಿ ಹರಳು, ರಾಶಿ ಹರಳು, ಈ 9 ನವಗ್ರಹ ಅಂತ ಹೇಳ್ತೀವಿ ನಾವು ಕಲ್ಲು ರೂಪದಲ್ಲಿ. ಮತ್ತು ನೀಲಿ ಕಲ್ಲು, ಈ ನೀಲಿ ಕಲ್ಲುವನ್ನು ನೀವು ಧರಿಸ್ಕೊಂಡ್ರೆ ಅದು ಸಹಿತ ನಿಮಗೆ ಅನುಕೂಲ ಆಗೋಂಥ ಪ್ರಸಂಗ ಇರ್ತದೆ. ಯೂಟ್ಯೂಬ್ ವೀಕ್ಷಕರಿಗೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಈ 10 ಜನಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ಇವತ್ತು ಯೂಟ್ಯೂಬು ಮತ್ತು ನೋಡಬೇಕಂದ್ರೆ ಪ್ರತಿಯೊಬ್ಬರು ಫೇಸ್ಬುಕ್ಕು, ಯೂಟ್ಯೂಬು, ಗೂಗಲ್ ನಮ್ಮ ಕಾರ್ಯಕ್ರಮ ನೋಡ್ತಾನೇ ಇದ್ದಾರೆ, ಎಲ್ಲರೂ ವಿಸಿಟ್ ಮಾಡ್ತಾನೇ ಇದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.